ಲೆಟ್ಸ್ ಗೋ. ಬಹಳ ಜನ ಕಾಯ್ತಾ ಇದ್ದಾರೆ ಈ ಕ್ಷಣಕ್ಕೆ. ಎಲ್ಲೆಲ್ಲಿ ಹೇಗಿದೆ, ಅದರಲ್ಲೂ ಕೂಡ ಬೆಂಗಳೂರು ಭಾಗದ ಹಲವಾರು ಕಡೆ ಹಾಟ್ಸ್ಪಾಟ್. ನಿಜ ಹೇಗಿದೆ ಬೆಳಗ್ಗೆ ನಾನ್ ಬೆಳಗ್ಗೆ ಆಫೀಸಿಗೆ ಬರ್ಬೇಕಾದ್ರೆ ಗಾಂಧಿ ಬಜಾರ್ ಅದನ್ನ ಬಿಟ್ಟು SLV ಕಾರ್ನರ್ ಹತ್ರ ನೋಡ್ಬಿಟ್ಟು ಜನ ದಂಗಾಗ್ಬಿಟ್ಟಿದ್ದೀನಿ ನಾನು. ಯಪ್ಪ 500 ಜನ ಇಲ್ಲಿ ಏನ್ ಮಾಡ್ತಿದ್ದಾರೆ ಇವರು ಅಂತ ಗೊತ್ತಿಲ್ಲ. ಬೆಂಗಳೂರಿನ ಹಾಟ್ಸ್ಪಾಟ್ ಅಲ್ಲಿ ಕೂಡ ಹಾಗೆ ಸಿಚುವೇಶನ್ ಇದೆಯೋ ಇಲ್ವೋ ಅಂತ ಅದನ್ನ ಹೇಳೋಕೆ 4 ಜನ ನಮ್ಮ ಸಹೋದ್ಯೋಗಿಗಳು ಬೆಂಗಳೂರಿನ ಹಲವಾರು ಭಾಗದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಯಾರ್ಯಾರಿದ್ದಾರೆ ಲೆಟ್ಸ್ ಗೋ. ಥಾಮಸ್ ಪುಷ್ಪರಾಜ್ ಬೆಂಗಳೂರಿನ ಒಂದು ಭಾಗದಿಂದ, ಅವ್ರನ್ನ ಕೇಳ್ತೀನಿ ಆಮೇಲೆ ಎಲ್ಲಿದ್ದಾರೆ ಅಂತ. ಮಗದೊಂದ್ ಕಡೆ ಸೌಮ್ಯ ಕಳಸ ಕೂಡ ಇದ್ದಾರೆ. ಮತ್ತೆ ಯಾರಿದ್ದಾರೆ? ಚಿದಾನಂದ್ ಪಟೇಲ್ ಇದ್ದಾರೆ, ಹಾಗೆ ಮುನಿರಾಜು ಇದ್ದಾರೆ. ಲೆಟ್ಸ್ ಗೋ ಲೈವ್ ಆಗಿದ್ರೆ ನೇರವಾಗಿ ಫಸ್ಟ್ ಥಾಮಸ್ ಪುಷ್ಪರಾಜ್ ಕಡೆಯಿಂದ. ವೆರಿ ಗುಡ್ ಮಾರ್ನಿಂಗ್ ಥಾಮಸ್ ಪುಷ್ಪರಾಜ್. ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ? ಸಿನಾರಿಯೋ ಹೇಗಿದೆ? ಜನ ಮತ್ತು ಸರ್ಕಾರ ಹೇಗೆಲ್ಲ ಆ ಭಾಗದಲ್ಲಿ ಗಮನ ಹರಿಸ್ತಾ ಇದೆ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ನಾವೀಗ ಇರುವಂತದ್ದು ಪಾದರಾಯನಪುರ ವಾರ್ಡ್. ಪಾದರಾಯನಪುರ ವಾರ್ಡ್ ಅಂದಾಗ ಸಹಜವಾಗಿ ಗೊತ್ತಾಗಲ್ಲ, ಗೋರಿಪಾಳ್ಯ ಅನ್ಬೇಕು ಅದನ್ನ. ಯಾಕಂದ್ರೆ ಗೋರಿಪಾಳ್ಯ ಅಂತಾನೆ ತುಂಬಾ ಫೇಮಸ್ ಆಗಿರುವಂತ ವಾರ್ಡು. ಸೀಲ್ ಡೌನ್ ಆಗಿರುವಂತ ಒಂದು ಪ್ರಮುಖವಾದಂತ ವಾರ್ಡ್ಗಳಲ್ಲಿ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಪಾದರಾಯನಪುರ ವಾರ್ಡು ಅಥವಾ ಗೋರಿಪಾಳ್ಯ ವಾರ್ಡ್ ಅಂತ ಕರಿತೀವಿ. ಆ ಒಂದು ವಾರ್ಡು ದುರಂತ ಅಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಸೀಲ್ ಡೌನ್ ಆಗಿದ್ರು ಕೂಡ ಅದರ ಒಂದು ಪರಿಜ್ಞಾನ ಆಗ್ಲಿ ಪರಿವೇ ಆಗ್ಲಿ ಜನರಿಗಿಲ್ಲ ಅನ್ನೋಂತ ರೀತಿಯಲ್ಲಿ ಅಷ್ಟು ಆರಾಮಾಗಿ ಓಡಾಡ್ತಾ ಇದ್ದಾರೆ ಜನ. ಯಾವ ರೀತಿಯಲ್ಲಿ ದಿನಂಪ್ರತಿ ಓಡಾಡ್ತಾ ಇದ್ರು, ಜನಸಂಚಾರ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಅನ್ನೋದು ಬಿಟ್ರೆ ಜನಸಂಚಾರ ಅದೇ ರೀತಿ, ವಾಹನ ಸಂಚಾರನೂ ಕೂಡ ಅದೇ ರೀತಿ ಅಬಾಧಿತವಾಗಿದೆ. ಬಹುಶಃ ಜಾಗೃತಿಯ ಕೊರತೆ ಇದೆಯೋ ಅಥವಾ ಪೊಲೀಸ್ನವರು ಲಾಠಿ ರುಚಿಯನ್ನ ತೋರಿಸುವಂತದ್ದು ಕಡಿಮೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಪಾದರಾಯನಪುರ ವಾರ್ಡ್ ಅಥವಾ ಗೋರಿಪಾಳ್ಯ ಪ್ರದೇಶದಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಕೂಡ ಯಾವುದೇ ರೀತಿಯಂತ ಬದಲಾವಣೆ ಇಲ್ಲ. ಜನರಿಗೆ ಸೀಲ್ ಡೌನ್ ಅನ್ನೋ ಕಾನ್ಸೆಪ್ಟೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಆಗಿದ್ದಂತ ವಾರ್ಡು ಯಾವಾಗ ತಬ್ಲಿಗಿಗಳ ಒಂದು ಕಾರಣದಿಂದಾಗಿ ಯಾವಾಗ ಸೀಲ್ ಡೌನ್ ಆಯ್ತು ಆ ನಂತರದಲ್ಲಿ ಯಾವ ರೀತಿಯಾದಂತ ಒಂದು ಬೆಳವಣಿಗೆಗಳು ಈ ಒಂದು ವಾರ್ಡ್ ನಲ್ಲಿ ಕಂಡುಬರಬೇಕಿತ್ತು, ಆ ಯಾವುದೇ ರೀತಿಯಂತ ವಾತಾವರಣ ಕೂಡ ಕಂಡುಬರ್ತಾ ಇಲ್ಲ. ಬಹುಶಃ ಆ ಒಂದು ಜಾಗೃತಿ ಮತ್ತು ಅರಿವನ್ನ ಮೂಡಿಸುವಂತ ಕೆಲಸಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೇಕು. ಯಾಕಂದ್ರೆ ನಿನ್ನೆ ಕಮಿಷನರ್ ಕೂಡ ಹೇಳಿದ್ರು, ಸೀಲ್ ಡೌನ್ ಆದಂತ ವಾರ್ಡ್ಗಳಲ್ಲಿ ಜನ ಯಾಕೋ ಎಚ್ಚೆತ್ಕೊಳ್ತಾ ಇಲ್ಲ, ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ, ಎಂದಿನಂತೆ ಜನಸಂಚಾರ ಏನಿತ್ತು ಅದೇ ರೀತಿ ಇದೆ ಅಂದಾಗ ಇನ್ನ ನಾವು ಲಾಠಿ ರುಚಿಯನ್ನ ತೋರಿಸಬೇಕಾಗತ್ತೆ, ಕೇಸ್ಗಳನ್ನ ಹಾಕ್ಬೇಕಾಗತ್ತೆ ಅಂತ ಮಾತನ್ನ ಹೇಳಿದ್ರು ಕಮಿಷನರು. ಬಹುಶಃ ಆ ರೀತಿಯಂತ ಬೆಳವಣಿಗೆಗಳಾಯ್ತು ಅಂತ ಹೇಳಿದ್ರೆ ಸೀಲ್ ಡೌನ್ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗತ್ತೆ. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ಸೋಷಿಯಲ್ ಡಿಸ್ಟೆನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಲಾಕ್ ಡೌನ್ ಹಿನ್ನೆಲೆಯಲ್ಲಿ ಯಾವ್ಯಾವ ಅಂಶಗಳ ಅಳವಡಿಕೆ ಆಗಬೇಕೋ ಆ ಅಂಶಗಳ ಅಳವಡಿಕೆ ಆಗ್ಬೋದು. ಆದ್ರೆ ಸದ್ಯಕ್ಕಂತೂ ಪಾದರಾಯನಪುರ ವಾರ್ಡ್ ನಲ್ಲಿ ಚಿತ್ರಣ ಯಾವ ರೀತಿ ಇತ್ತೋ ಅದೇ ರೀತಿ ಕಂಡು ಬರ್ತಾ ಇದೆ ಹರೀಶ್. ಎಸ್ ಥಾಮಸ್, ವೆಲ್ಕಮ್ ಬ್ಯಾಕ್ ಟು ಯು. ನೇರವಾಗಿ ಸೌಮ್ಯ ಕಳಸ ಹತ್ರ ಹೋಗೋಣ. ಲೆಟ್ಸ್ ಗೋ. ಸೌಮ್ಯ ಕಳಸ, ಅಟ್ ಪ್ರೆಸೆಂಟ್ ಯಾವ ಹಾಟ್ಸ್ಪಾಟ್ ಅಲ್ಲಿ ನೀವಿದ್ದೀರಾ? ಸೊ ಜನರಿಗೆ ಹಾಟ್ಸ್ಪಾಟ್ ಅದು ಅಂತ ಅರಿವಿದೆಯಾ? ಯಾರಾದ್ರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರ್ತಾ ಇದಾರಾ? ಅರಿವು ಮೂಡಿಸೋ ಕೆಲಸ ಆಗ್ತಿದ್ಯಾ ನೀವಿರೋ ಜಾಗದಲ್ಲಿ? ಶರ್ಮಿತಾ, ಖಂಡಿತವಾಗ್ಲೂ ಜನಪ್ರತಿನಿಧಿಗಳಂತೂ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಜನರಿಗೂ ಇದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಅನ್ಸುತ್ತೆ. ನಾನೀಗ ಈಸ್ಟ್ ಝೋನ್ ನಲ್ಲಿದ್ದೀನಿ. ಈಸ್ಟ್ ಝೋನ್ ನಲ್ಲಿರುವಂತ ಸಂಪಂಗಿ ರಾಮನಗರ ಕಡೆಯಲ್ಲಿದ್ದೀನಿ. ಈ ಇಡೀ ಒಂದು ಪ್ರದೇಶ ಏನ್ ನಿಮಗೆ ಕಾಣಿಸ್ತಾ ಇದೆ, ಇದ್ರ ನಂತರ ಬರೋದೆಲ್ಲ ಫುಲ್ ಈಸ್ಟ್ ಝೋನಿಗೆ ಸೇರುತ್ತೆ. ಸೊ ಇಲ್ಲಿ ಒಟ್ಟು 9 ವಾರ್ಡ್ಗಳನ್ನ ಅವರು ಗುರುತಿಸಿರುವಂತದ್ದು BBMP ಕಡೆಯಿಂದ. 9 ವಾರ್ಡ್ಗಳನ್ನ ಹಾಟ್ಸ್ಪಾಟ್ ಅಂತ ಗುರುತಿಸಿ ಇಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ನೀವು ನೋಡಬಹುದು, ಜನ ಎಲ್ಲ ಆರಾಮಾಗಿ ಅವ್ರ ಮನೆಯಿಂದ ಹೊರಗೆ ಬಂದು ಜಾಗಿಂಗ್ ಮಾಡ್ತಾ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಸ್ವಲ್ಪ ಒಂದು ರಸ್ತೆಯ ಉದ್ದವನ್ನ ನೋಡಿದ್ರೆ ನೀವು ಎಲ್ಲ ಆರಾಮಾಗಿ ಒಂದು ಭಾನುವಾರ ಹೇಗೆ ಹೊರಗೆ ಬಂದು ಜನ ಸೋಷಿಯಲೈಸ್ ಆಗ್ತಾರಲ್ಲ, ಸೇಮ್ ಅದೇ ರೀತಿ ಇದೆ. ಇಲ್ಲಿ ನಾಮಕೆ ವಾಸ್ತೆ ಒಂದು ಸಣ್ಣದೊಂದು ದಾರ ಕಟ್ಟಿದ್ದಾರೆ, ಏರಿಯಾ ಒಳಗಡೆ ಹೋಗ್ಬಾರ್ದಂದ್ರೆ. ಒಂದು ಹಾಟ್ಸ್ಪಾಟ್ ಅಂತ ಗುರುತಿಸಿದ ಮೇಲೆ ಆ ಪ್ರದೇಶದ ಜನ ಹೊರಗೆ ಹೋಗ್ಬಾರ್ದು, ಹೊರಗಡೆ ಇರುವಂತಹ ಜನ ಒಳಗೆ ಹೋಗ್ಬಾರ್ದು. ಇದೊಂದು ಕಾಮನ್ ಆಗಿ ಎಲ್ಲರೂ ತಿಳ್ಕೊಂಡಿರುವಂತಹ ವಿಚಾರ. ಆದ್ರೆ ಇಲ್ಲಿರುವಂತಹ ಒಂದು ತಡೆ ಏನ್ ಮಾಡಿದ್ದಾರೆ, ಒಂದು ದಾರದ ತರ, ಅದ್ರ ಬಗ್ಗೆ ಅಲ್ಲಿ ಜಾಗಿಂಗ್ ಮಾಡ್ತಿದ್ದಾರೆ ಕೆಲವರು, ನಾವು ಗಮನಿಸ್ತಾ ಇದ್ದೀವಿ. ಏನು ನಾರ್ಮಲ್ ಡೇಸ್ ಅಲ್ಲಿ ಹೆಂಗಿರ್ತಾರೆ ಹಂಗೆ ಅಲ್ಲಿ ಓಡಾಡ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡಬಹುದಾ? ದೂರ ನಿಂತು ಆಫ್ ಕೋರ್ಸ್ ಕ್ಯಾನ್ ಯು ಆಸ್ಕ್ ದೆಮ್ ಏನಕ್ಕೆ, ಯಾಕೆ ಬರ್ತಿದ್ದೀರಿ, ಯಾಕೆ, ಏನ್ ಸಮಾಚಾರ ಕೇಳ್ಬೋದಾ? ಸಾಧ್ಯ ಇದೆಯಾ? ಅವರೆಲ್ಲ ತುಂಬಾ ದೂರದಲ್ಲಿದ್ದಾರೆ. ನಾನು ರಸ್ತೆಯ ಈ ಬದಿನಲ್ಲಿ ಇದ್ದೀನಿ ಶರ್ಮಿತಾ. ಸೊ ಖಂಡಿತವಾಗ್ಲೂ ಅವ್ರನ್ನ ಮಾತಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರೆಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ದೂರ ಇದ್ದಾರೆ ನನ್ನಿಂದ. ಇಡೀ ಏರಿಯಾನ ತೋರ್ಸೋದಕ್ಕೋಸ್ಕರ ನಾನು ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡಿದ್ದೀನಿ. ಇನ್ನು ಆ ಜನ ಇದಾರಲ್ಲ, ಅವರೆಲ್ಲರಿಗೂ ಅರಿವಿಲ್ಲ ಅನ್ನೋದು ಅಂತ ನಾವ್ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಈ ಝೋನ್ ಅಲ್ಲಿ ಏನು ಹೆಚ್ಚಿನ ಜನ ಎಜುಕೇಟೆಡ್ಸ್ ಇದ್ದಾರೆ. ಅದು ಇದೆಲ್ಲ ಒಂದು ಉಡಾಫೆ ಅಂತ ಖಂಡಿತ ಹೇಳ್ಬೋದು. ಯಾರಿಗೂ ಗೊತ್ತಿಲ್ದಲೇ ಇರೋ ವಿಚಾರಗಳೆಲ್ಲ. ಹಾಟ್ಸ್ಪಾಟ್ ಅಂತ ಆದಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ. ಆದ್ರೆ ಯಾರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಮಾಡೋರು ಅವ್ರ ಪಾಡಿಗೆ ಅವ್ರು ಮಾಡ್ಕೋತಾರೆ, ನಮ್ಮ ಪಾಡಿಗೆ ನಾವ್ ಇರೋಣ ಅನ್ನೋ ರೀತಿನಲ್ಲಿ ಈ ಒಂದು ಚಿತ್ರಣ ಇದೆ ಶರ್ಮಿತಾ. ಓಕೆ, ವೆಲ್ಕಮ್ ಬ್ಯಾಕ್.